ನಮಸ್ಕಾರ, ವೆಲ್ಕಮ್ ಟು ರಮೇಶ್ ರೇಣು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಖುಷಿಯಾಗಿರಿ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ. ಇವತ್ತೇನು ಅಂದರೆ ಫ್ಯಾಮಿಲಿ ಜೊತೆ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ. ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ತಾ ತೋರಿಸ್ತೀನಿ ಗೈಸ್, ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಗೈಸ್. ಇವಾಗ ಎಲ್ಲ ಲಗೇಜ್ ಎಲ್ಲ ಇಕ್ಕಾಯಿತು. ಇವಾಗ ಏನು ಹೋಗ್ಬೇಕು. ಮಾಮ ನೋಡಿ ಗ್ರಾಯಿಸ್ಕೊಂಡು ಹೋಗ್ತವ್ರೆ. ಇವ್ರು ನಮ್ಮ ಬಾವ ಹಾಯ್ ಮಾಡಿ ಏನೋ ಇದು ಮಾಡ್ತಾ ಇದ್ದಾರೆ ಅವರು. ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ, ಹೋಗ್ಬೇಕು ಇವಾಗ. ಮತ್ತೆ ಬಾವ ಅಂತಾನೆ ಹೇಳಿದ್ದು. ಇವ್ರ ಬಾವ, ಅವ್ರು ನಮ್ಮ ಮಾವ. ಅಂದರೆ ಅವರ ತಮ್ಮಂಗೆ ನಮ್ಮ ದೊಡ್ಡಮ್ಮನ ಮಗಳನ್ನ ಕೊಟ್ಟಿರೋದು ತಾನೆ. ಕರೆಕ್ಟ್. ಇವಾಗ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಇವಾಗ ಹೋಗೋ ಟೈಮಲ್ಲೇ ಗೈಸ್ ನೋಡಿ. ಇವರು ನಮ್ಮ ಅಯ್ಯೋ ಹಾಯ್ ಮಾಡಿ ಅಕ್ಕ. ಹಾಯ್. ಇವರು ಬರ್ತಾ ಇದ್ದಾರೆ ನಮ್ಮ ಜೊತೆ. ಪಾಪ ಅವ್ರಿಗೆ ಬಿಟ್ಟೋಗಕ್ಕೆ ಮನಸ್ಸಿಲ್ಲ, ಆದ್ರೂ ಬಾಯ್ ಅಕ್ಕ. ಅಕ್ಕ ಬಾಯ್, ನಿನಗಲ್ಲ ಬಾಯ್. ಹುಷಾರು, ಪಾಪನ ನೋಡ್ಕೊಳ್ಳಿ ಹುಷಾರಾಗಿ. ನಾವು ಇವಾಗ ರೆಡಿ ಆಗಿದ್ದೀವಿ ಗೈಸ್ ಹೋಗೋದಕ್ಕೆ. ಬಾಯ್. ಒಳಗೋಗಿ ರೆಸ್ಟ್ ಮಾಡಿ. ಗೈಸ್ ಇವಾಗ ನೀರು ತಗೊಳ್ಳೋಣ ಅಂತ ನೋಡಿ ನೀರು ತಗೊಳ್ತಾ ಇದ್ದಾರೆ ನಮ್ಮ ಮಾಮ ಮತ್ತೆ ನಮ್ಮ ಬಾವ ತಗೊಂತವ್ರು. ಅವ್ರು ನೋಡಿ ಅವರು ಮಿಕ್ಚರ್ ತಗೊಂಡ್ಬಂದಿದ್ದಾರೆ. ಮಿಕ್ಚರ್ ನನಗೆ ತಗೊಂಬಂದು ಕೊಟ್ಟಿರೋದಲ್ಲ ಮಾಮ, ನನಗೆ ತಾನೇ ಅದು. ಆಕ್ಚುಲಿ ನಂಗೆ ಇದು ಇಷ್ಟ. ನಮ್ಮ ಮಾಮ ಅದು ತಗೊಂಬಂದು ಕೊಟ್ಟಿದ್ದಾರೆ ಗೈಸ್. ನನ್ನ ಫೇವ್ರೇಟ್. ಕಣ್ಣಲ್ಲಿ ಕಣ್ಣಾನಿಟ್ಟು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಕತ್ತೂರಿಯರು. ಗೈಸ್ ಇವಾಗ ಟೀ ಕುಡಿಯಕ್ಕೆ ಬಂದಿದ್ದೀವಿ, ನಾನು ನಮ್ಮ ಅಕ್ಕ ಇವರು ಟೀ ಕುಡಿಯಕ್ಕೆ ಬಂದಿದ್ದೀವಿ ಗೈಸ್. ಫುಲ್ ತಲೆ ನೋಯ್ತಾ ಇದೆ ನನಗಂತೂ. ಇನ್ನು ನಾವು ಹೋಗೋಷ್ಟೊತ್ತಲ್ಲೇ 10 o'clock ಆಗುತ್ತೆ, ರೀಚ್ ಆಗೋಷ್ಟೊತ್ತಲ್ಲೇ. ಇವಾಗ ಟೈಮ್ ಬಂದು 5:48. ನಾವು ಹೋಗೋಷ್ಟೊತ್ತಲ್ಲಿ 10 ಆಗುತ್ತೆ ಗೈಸ್. ಟೀ ಕುಡ್ಬಿಟ್ಟು ಮತ್ತೆ ಬರ್ತೀನಿ. ಹಾಯ್ ಗೈಸ್, ಇವಾಗ ನಾವು ಎಲ್ಲಿದ್ದೀವಿ? ಗುಂಡ್ಲುಪೇಟೆಲಿದ್ದೀವಿ. ಆ್ಯಕ್ಚುಲಿ ನೀವು ಏನಾದರೂ ಊಟ ಮಾಡಬೇಕು ಅಂದರೆ ಇದು ಯಾವುದಕ್ಕದು ನಿಯರ್ ಬೈ ಊಟ ಎಲ್ಲ ಕರೆಕ್ಟ್ ಪ್ಲೇಸ್ ಸಿಗುತ್ತಲ್ಲ, ಅದೇ ಅದು. ಹಾಸನಲ್ಲೇ ತಿನ್ಕೊಂಡು ಬನ್ನಿ. ಇಲ್ಲೇನು ಅಷ್ಟಕ್ಕಷ್ಟೇ ಏನು ಚೆನ್ನಾಗಿಲ್ಲ. ಸೊ ಇಲ್ಲೇನೂ ಇಲ್ಲ. ಇವಾಗ ಊಟ ಮಾಡಿಕೊಂಡು ಎಲ್ಲ ಐಸ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಐಸ್ ಅಷ್ಟಕ್ಕಷ್ಟೇ ಇದೆ ಗೈಸ್. ನೀವು ಹಾಸನಲ್ಲೇ ಊಟ ಮಾಡ್ಕೊಂಡು ಬನ್ನಿ. ಇಲ್ಲೆಲ್ಲ ರೇಟು ಜಾಸ್ತಿ ಆ್ಯಂಡ್ ಊಟನೂ ಅಷ್ಟಕ್ಕಷ್ಟೇ, ಏನು ಚೆನ್ನಾಗಿರಲ್ಲ. ನೆಕ್ಸ್ಟ್ ಟೈಮ್ ನೀವು ಯಾರನೋ ಇಲ್ಲಿ ಬರ್ತಾಯಿದ್ರೆ ಹಾಸನಲ್ಲೇ ಊಟ ಮಾಡ್ಕೊಬನ್ನಿ, ಇಲ್ಲ ನಿಯರ್ ಬೈ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಬನ್ನಿ. ಅದೇ ಬೆಟರು ಅಂತ ಅನಿಸುತ್ತೆ. ನಿನ್ನ ಹೆಸರೇನು? ಏನು? ಸಿದ್ದು. ಇವ್ರು ನೋಡಿ, ಇವನಿಗೆ ಹೇಳಿದ್ರೆ ಆಯ್ ಮಾಡಿ ಅಂತ ಇವ್ರು ಆಯ್ ಮಾಡ್ತವ್ರೆ. ಅದಕ್ಕೆ ಏನು ನಾಡಿನ ಚಿರತೆ ಬಂದಿದ್ದೀನಿ, ಚೆನ್ನಾಗಿಲ್ಲ. ಆ್ಯಕ್ಚುಲಿ ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ವಿ ಗೈಸ್. ಊಟ ಅಷ್ಟಕ್ಕಷ್ಟ ಇದೆ, ಬಟ್ ಓಕೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದಾಗ ನಿಯರ್ ಬೈ ಇಲ್ಲ ನೀವು ಮನೆಯಿಂದನೇ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಬನ್ನಿ, ಅದು ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ಕಾಸ್ಟ್ಲಿನೂ ಇರುತ್ತೆ, ಊಟ ಹೊಟ್ಟೆನೂ ತುಂಬಂಗೆ ಅನಿಸಲ್ಲ, ಚೆನ್ನಾಗೂ ಇರಲ್ಲ. ನೀವು ಬ್ಯಾಂಗ್ಳೂರಿಂದನೇ ಏನಾದರೂ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ತೊಗೊಬಂದರೆ ಚೆನ್ನಾಗಿರುತ್ತೆ. ಹೋಗ್ತಾ ತೋರಿಸ್ತೀನಿ ಗೈಸ್. ನೋಡಿ ಗೈಸ್ ರೋಡ್ ಹಿಂಗಿದೆ ಅಂತ. ಯಪ್ಪ, ಯಾರಾದರೂ ಗಾಡಿ ತೊಗೊಂಡು ಬಂದರೆ ಅಂತೂ ಪಕ್ಕ ಮೀಟ್ರ್ ಆಫ್ ಆಗಿ ಓಡೇ ಹೋಗ್ಬಿಡ್ತೀವಿ. ನಮ್ಮ ಅಕ್ಕ ಎಷ್ಟು ಹೆದರ್ಕೊತಾ ಇದ್ದಾರೆ ಗೊತ್ತಾ. ಇವರು ಲೈಟ್ ಆನ್ ಮಾಡೋಕ್ಕೂ ಬಿಡ್ತಾ ಇಲ್ಲ ನನಗೆ.
ಫುಲ್ ಮೀನ್ ಆಫ್ ಮಾಡ್ತಾನೆ ಇದ್ದಾರೆ, ಏನಾದರೂ ಬಂದ್ಬಿಡುತ್ತಾ ಅಂತ. ಆನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇವಾಗ ನಾನು ಫೋರ್ಸ್ ಮಾಡಿ ಆನ್ ಮಾಡಿಸಿದ್ದೀನಿ. ಮತ್ತೆ ಅಲ್ಲಿ ಎಂಟ್ರೆನ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಇಲ್ಲಿ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಗೈಸ್. ಓಕೆ ನೋಡಿ, ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ಹಿಂಗೇನಾ ಹೋಗೋದು ಅಂತ ಅಲ್ಲಿ ಎಲ್ಲಾರನು ಕೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಇದಾರಲ್ಲ, ನೀವು ಮುಂದೆ ಬನ್ನಿ. ಮುಂದೆ ಬನ್ನಿ. ನೀವು ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ. ಗೌಂಟೇಶ್ವರಕ್ಕೆ ಏನ್ ಮಾಮ? ಹಿಂಗ್ ಹೋಗೋದಾ? ಧರ್ಮಸ್ಥಳಕ್ಕೆ ಫೈನಲಿ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೂಪರ್. ನಾವು 8:30 ರೀಚ್ ಆಗಬೇಕಾಯ್ತು. ಸ್ವಲ್ಪ ಅಲ್ಲಿ ಟ್ರಾಫಿಕ್ ಆಗಿಬಿಟ್ಟಿತ್ತು. ಇಲ್ಲ ಅಂದರೆ ಅದು ಸ್ವಲ್ಪ ಟ್ರಾಫಿಕ್ ಆಗಿತ್ತು, ಅದೆಲ್ಲ ಬೇಡ. ಇಲ್ಲ ಅಂದರೆ ನಾವು 8:30 9 o'clockಗೆಲ್ಲ ರೀಚ್ ಆಗ್ತಾಯಿದ್ವಿ. ಇವಾಗ 10:30 ಆಗಿಬಿಟ್ಟಿದೆ. ಇವಾಗ ರೂಮ್ ಹುಡುಕಕ್ಕೆ ನಮ್ಮ ಅಣ್ಣ ನಮ್ಮ ಭಾವ ಎಲ್ಲ ಹೋಗ್ತಾರೆ. ರೂಮ್ಗೆ ಹೋಗಿ ಮತ್ತೆ ನೋಡೋಣ ಎಲ್ಲಿ ಹೋಗ್ತಾರೆ ಅಂತ ಇವರು. ಗೈಸ್ ಪಾಪ ನಮ್ಮ ಕೈಯಲ್ಲಿ ಫೋನ್ ಇದೆ ಟೈಮ್ ಎಷ್ಟು ಅಂತ ಇವ್ರು ಕೇಳಿದ್ರ. ಅವ್ರು ಇಟ್ಕೊಂಡು ಹುಡುಗಿರು ನಿಮ್ಮ ಹತ್ರನೇ ಫೋನ್ ಇದೆಯಲ್ಲ ನೋಡಿ ಅಂತ ಅಂದರು. ನಮ್ಮ ಹತ್ರ ಕೀಪ್ಯಾಡ್ ಅದೇ ಟೈಮ್ ತೋರಿಸುತ್ತೆ ಅಲ್ವಾ. ಸಕ್ಕತ್ತಾಗಿ ಮಕ್ಕರ್ ಮಾಡ್ಬಿಟ್ಟು ಹೋದ್ರು ಹುಡುಗಿ ಈ ಅಣ್ಣಂಗೆ. ನೋಡಿ ಗೈಸ್, ನನ್ನ ರೀಲ್ಸ್ ನೋಡ್ತಿದ್ರೆ ತೋರ್ಸಿ ಅಕ್ಕ. ನನ್ನ ರೀಲ್ಸ್ ನೋಡ್ತಿದ್ರೆ ಇವರು ಯಾವುದೋ ಅದು ಹುಡುಗಿ ಅಂತ ಹೇಳ್ತಾರೆ. ನನ್ನ ಮುಂದೆನೆ ಯಾವುದೋ ಅದು ಹುಡುಗಿ ಅಂತಾರಲ್ಲ, ಅವಣ್ಣ ಹಂಗೆ ನಮ್ಮ ಭಾವ ಬರಲಿ ಹೇಳ್ತೀನಿ. ನಮಗೆ ನಿದ್ದೆ ಬರ್ತಾ ಇಲ್ಲ, ಸೊ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಎಲ್ಲ ಬಂದು ಇಲ್ಲಿ ಟೀ ಇದೆ. ಟೀ ಕುಡ್ಕೊಂಡು ಮತ್ತೆ ಹೋಗೋಣ. ಟೀ ಇವ್ರು ಬರೀ ಹಾಯ್ ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ ಇವರಿಗೆ. ಹಾಲಿಂದನೇ ಟೀ ಆಗೋದು ಗೊತ್ತಾ? ಮತ್ತೆ ಏನು ಹಸುವಿಂದ ಅದೇ ಬರೋದು. ಅಯ್ಯೋ ಬಿಡಿ, ನಿಮ್ಮಷ್ಟು ನಮಗೆ ಟ್ಯಾಲೆಂಟ್ ಇಲ್ಲ. ಕಾಫಿ ಕುಡಿಯೋಕೆ ಬಂದಿದ್ದೀವಿ ಗೈಸ್. ಬಾಯ್ ಆಂಟಿ, ಬಾಯ್. ಅಮ್ಮ ಬರ್ತಾಳೆ ಅಮ್ಮ. ನಾನು ಬಾಯ್ ಮಾಡಿದ್ರು ಬರ್ತಾ ಇದ್ದಾರಪ್ಪ. ಹೆಂಗೆ ಮಾತಾಡಿದ್ರೂ ಕಷ್ಟ ಆಗಿದೆ ಇಲ್ಲಿ, ಸೀರಿಯಸ್ಲಿ. ಬೈತೋರೆ ಮತ್ತೆ ಬೈತಾರದೆ ಏನು ಮಾಡ್ತಾರೆ. ಓ ಆಯ್ತಂಟಿ, ಬಾಯ್. ಅಯ್ಯೋ ಸ್ವಲ್ಪ ಡೇಂಜರ್ ಇಲ್ಲಿ. ಸ್ವಲ್ಪ ಅವರು ನಾವೆಷ್ಟು ಸ್ಮೂತಾಗಿ ಮಾತಾಡಿದ್ರು ಅವ್ರು ರಫಾಗೆ ಮಾತಾಡೋದಿರಿ. ಸೊ ಹುಷಾರಾಗಿರಿ ಗೈಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ. ಇವಾಗ ನಾವು ರೆಸ್ಟ್ ಮಾಡಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಮಾರ್ನಿಂಗ್ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಹಂಗೆ ಮುಳುಗಕ್ಕಾಗಲ್ಲ, ಉಸಿರು ಕಟ್ಟುತ್ತೆ. ಗುಂಡ ನಾನು ನೀನು ಇಲ್ಲಿ ಮಾಡ್ಕೊಳಲ್ಲ, ಬಾ ಜಗ್ಗೆತ್ಕೊಂಡು ಇಲ್ಲಿ. ಹಾಯ್ ಗಾಯ್ಸ್, ಎಲ್ಲರೂ ಇಲ್ಲಿ ನೇತ್ರಾವತಿಗೆ ಬನ್ನಿ. ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ ಎಲ್ಲ ಫ್ಯಾಮಿಲಿ ಜೊತೆ. ಇವರು ನಮ್ಮ ನಾದ್ನಿ, ಅವರು ನಮ್ಮ ಅತ್ತೆ. ಹಾಯ್ ಗೈಸ್, ನಾವು ಇವಾಗ ನೇತ್ರಾವತಿಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೀವು ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ. ಆ್ಯಂಡ್ ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗುತ್ತೆ. ಮನೇಲಿ ಯಾವಾಗ ಸ್ನಾನ ಮಾಡ್ತೀರಾ, ನೀವು ರೂಮ್ ತೊಗೊಂಡು ಇದೆಲ್ಲ ಸ್ನಾನ ಮಾಡ್ತೀರಾ. ಬಟ್ ಆ ಥರ ಬೇಡ, ಬಿಕಾಸ್ ಮನೇಲೇ ಮಾಡ್ತೀರಲ್ವಾ. ಇಲ್ಲಿ ಮಾಡ್ಕೊಂಡು ಹೋದರೆ ಒಳ್ಳೇದಾಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಅದಾಗುತ್ತೆ.
ಫ್ರೆಶ್ ಅಪ್ ಎಲ್ಲ ಆದ್ವಿ, ಎಲ್ಲ ಸ್ನಾನ ಮಾಡಾಯಿತು. ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಆಯ್ತು ನೋಡಿ, ರೋಡೆಲ್ಲ ಎಷ್ಟು ಸೈಕಾಗಿದೆ, ಸಕ್ಕತ್ತಾಗಿದೆ ರೋಡೆಲ್ಲ. ಗೈಸ್, ನಾವು ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಅಷ್ಟೊಂದೇನು ರಶ್ ಇಲ್ಲ, ತೋರಿಸ್ತೀನಿ ನೋಡಿ ನಿಮಗೆ. ರಶ್ ಇಲ್ಲ ಅಲ್ಲ ಬಾಬಾ? ಇಲ್ಲ, ರಶ್ ಇಲ್ವಾ? ಫುಲ್ ಖಾಲಿ ಇದೆ. ಇಲ್ಲ, ಬರ್ಬೋದು ಆರಾಮಾಗಿ. ನೀವು ಬನ್ನಿ ಗೈಸ್. ಬಾ ಬಾಬಣ್ಣ. ನೋಡಿ ಗೈಸ್, ಜನ ಯಾರೂ ಇಲ್ಲ, ಅಷ್ಟೊಂದೇನು ಇಲ್ಲ. ಸೊ ಏನಾದರೂ ಇದ್ದಿದ್ರೆ ನಾವು ಈ ಥರ ಎಲ್ಲ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲ ಅಕ್ಕ ತಾನೇ? ಅವರು ಸ್ವಲ್ಪ ಹಂಗೆ ಅವ್ರು ಅವಾಗ ಅನ್ಸ್ತಾ ಇರ್ತಾರೆ. ನೋಡಿ, ಇಲ್ಲೆಲ್ಲ ಜನ ಇರ್ತಿದ್ರಂತೆ, ರಶ್ ಏನಿಲ್ಲ. ಸೊ ಫ್ರೀ ಆಗಿದೆ, ಹೋಗ್ತಾ ಇದ್ದೀವಿ ನಾವು. ಹೋಗ್ತಾ ಇದ್ದೀವಿ. ಇಲ್ಲಿ ಬೇಕಾದರೆ ನೀವು ಪೂಜೆ ಸಾಮಾನು ತಗೊಳ್ಳಿ ಗೈಸ್. ಬಂದಾಗ ರಶ್ ಇದ್ದಿದ್ರೆ ಇಷ್ಟು ಫುಲ್ಲು ಜನ ಇರ್ತಾಯಿದ್ರು. ಹೆಂಗೋ ನಮ್ಮ ಲಕ್ಕಿ ಇವತ್ತು ರಶ್ ಏನೂ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ನೋಡಿ ಎಷ್ಟು ಚೆನ್ನಾಗಿದೆ, ಪೀಸಾಗಿದೆ ಟೆಂಪಲ್ಲು. ಇದೆಲ್ಲ ಇವಾಗ ರೀಸೆಂಟಾಗಂತೆ ಮಾಡಿರೋದು. ಇವ್ರು ಬರ್ತಾ ಇದ್ದಾರೆ ಅಂತ ಈ ಥರ ಮಾಡಿರೋದು. ಮಹಾರಾಣಿ ಜೈ. ರಶ್ ಏನಾದರೂ ಇದ್ದಿದ್ರೆ ಸೀರಿಯಸ್ಲಿ ನೈಟ್ ಆಗ್ತಿತ್ತು. ನಮ್ಮ ಪುಣ್ಯಕ್ಕೆ ರಶ್ ಏನೂ ಇಲ್ಲ, ಆರಾಮಾಗಿ ಹೋಗ್ತಾನೆ ಇದ್ದೀವಿ. ಇನ್ನೂ ಟೆಂಪಲ್ ಸಿಕ್ಕಿಲ್ಲ. ನಮ್ಮ ಲಕ್ಕಿ ಮಂಡೇ ಸ್ಯಾಟರ್ಡೆ ಬಂದರೆ ಫುಲ್ ರಶ್ ಇರುತ್ತೆ. ಹೋಗ್ತಾನೆ ಇದ್ದೀವಿ ಗೈಸ್. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ನಾನು ಇಲ್ಲೇ ನೋಡಿ ಹಂಗಿಲ್ಲ. ಬಂತು ಟೆಂಪಲ್ಲು ನೋಡಿ. ಇಲ್ಲಿ ನಾವು ಫಸ್ಟ್ ಬಂದಿದ್ದು, ಇಲ್ಲಿಂದ ಅಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ವಿಡಿಯೋ ಮಾಡೋಂಗಿಲ್ಲ, ಆಮೇಲೆ ನಾನು ಮಾಡ್ತೀನಿ ಗೈಸ್. ಇಷ್ಟೇ ಗೈಸ್, ಮಾಡೋಕ್ಕಾಗಲ್ಲ ಆಮೇಲೆ ನಾನು. ಫೈನಲಿ ದರ್ಶನ ಎಲ್ಲ ಮುಗೀತು ಗೈಸ್. ಅಷ್ಟೊಂದೇನು ರಶ್ ಇರಲಿಲ್ಲ. ಪ್ರಸಾದ ಎಲ್ಲ ತಗೊಂಡು ಇವಾಗ ಮತ್ತೆ ನಿಯರ್ ಎಲ್ಲಾದರೂ ಪ್ಲೇಸ್ ಇದ್ದರೆ ಹೋಗ್ತಾ ಹೋಗ್ತಾ ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನೀವೂ ಸ್ಯಾಟರ್ಡೇ ಮತ್ತು ಮಂಡೇ ಬರೋಕ್ಕೆ ಹೋಗ್ಬೇಡಿ, ಫುಲ್ಲು ರಶ್ ಇರುತ್ತೆ. ಈ ಥರ ವೆಡ್ನೆಸ್ಡೇ ಟ್ಯೂಸ್ಡೇ ಆ ಥರ ಬನ್ನಿ ಗೈಸ್. ಚೆನ್ನಾಗಿದೆ, ದರ್ಶನ ಎಲ್ಲ ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದೆ ಬರಬೇಕು ಅಂತ, ಫೈನಲಿ ಆಯಿತು. ನೋಡಿ, ಪ್ರಸಾದಕ್ಕೆ ಎಲ್ಲರೂ ಕುತ್ಕೊಂಡಿದ್ದಾರೆ ಇಲ್ಲಿ. ಪ್ರಸಾದಕ್ಕೆ ನಾವು ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ನೋಡಿ, ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ, ಅಲ್ಲಿ ಬಾಯ್ಸ್ ಎಲ್ಲ ಕುತ್ಕೊಂಡು ಸಾಕಾಗಿದೆ. ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. 10:30ಗೆ ಪ್ರಸಾದ ಮಾಡ್ತಾರೆ. ನಾನು ವಿಡಿಯೋ ಮಾಡಿದ್ರೆ ಎಲ್ಲರೂ ಇಲ್ಲೇ ನೋಡ್ತಾರೆ. ನೋಡಿ, ಎಲ್ಲರೂ ಎಲ್ಲ 10:30ಗೆ ಪ್ರಸಾದ ಗೈಸ್. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಪ್ರಸಾದಕ್ಕೋಸ್ಕರ. ನಾವು ವೆಯ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಫೈನಲಿ ಬಂದಿದ್ದೀವಿ. ಇಲ್ಲಿ ಸೌಂಡ್ ಕೇಳಿಸ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಊಟ ಮಾಡಿ ನಾನು ಸಿಗ್ತೀನಿ ಗೈಸ್. ಇಲ್ಲಿ ಸೌಂಡ್ ಏನು ಕೇಳಿಸ್ತಾ ಇಲ್ಲ. ಪ್ರಸಾದ ಮಾಡಿದ್ದಾಯಿತು, ಊಟ ಎಲ್ಲ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಕುಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಚೆನ್ನಾಗಿತ್ತು ಪ್ರಸಾದ, ದೇವ್ರ ಪ್ರಸಾದ ಸಿಕ್ಕದೆ ನಮಗೆ ಹೆಚ್ಚು. ಎಲ್ಲ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟು ಕುಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಗೈಸ್. ಇಲ್ಲಿ ನಾವು ದೇವಸ್ಥಾನ ಹತ್ರನೇ ಆನೆ ನೋಡಕ್ಕೆ ಬಂದಿದ್ದೀವಿ. ನೋಡಿ, ಎಕ್ಸಸೈಸ್ ಮಾಡ್ತಾ ಇದೆ ಆನೆ. ನಂತರ ನೋಡಿ ಗೈಸ್, ಅವ್ರಿಗೇನು ಮಾಡಲ್ಲ, ಬಟ್ ಅಲ್ಲಿ ಅಂತ ಹೆಸರು ಕರೆದ್ರೆ ಓಡಿ ಬಂದ್ಬಿಡುತ್ತಂತೆ. ಹಂಗೆ ಕರಿಬೇಡ್ದು, ಗೇಟ್ ಹೊಡ್ಕೊಂಡು ಬರುತ್ತೆ ಅಂತೆ. ನೋಡಿ ಅಲ್ಲಿ ಅಮ್ಮ, ನಾನು ನೋಡಿ ಗೈಸ್ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ನಾನಾದ್ರೂ ಒಂದು ಕ್ಷಣನೂ ಇಲ್ಲಿರಲ್ಲ, ಫುಲ್ಲು ಕಾಡು. ಸೋಡಾ ಅಂತೆ ಗೈಸ್. ನೀವು ಇಲ್ಲಿಗೆ ಬಂದರೆ, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇರೋದು?
ಸೌತ್ ಅಡಕಾಗಿ ಹೋಗ್ತಾ ಇದ್ದೀವಿ. ಈಗ ಬಂದರೆ ನೀವು ಕುಡೀರಿ, ಓಕೆನಾ? ನಾವು ಕುಕ್ಕೆಗೆ ಹೋಗಿಲ್ಲ. ಇಲ್ಲಿ ನಿಯರ್ ಬೈ ಗಂಟೆ ಗಣೇಶ ಇತ್ತು. ಸೌತ್ ಅಡ್ಕ ಮಹಾಗಣಪತಿ. ನೀವು ಬಂದರೆ ಇಲ್ಲಿಗೆ ಬನ್ನಿ, ಓಕೆನಾ? ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಮ್ಮ ಬಾಲೆ ಗೋಲ್ಡ್ ಕಳೆದೋಗಿದೆ. ಬಾಲೆ ತುಂಬ ಬೇಜಾರಾಗ್ತಿದೆ ಪಾಪ. ಅವ್ರಿಗೆ ಗಿಫ್ಟ್ ಬಂದಿದೆ ಅಂತೆ ಅದು. ಸೊ ಪಾಪ ಕಳೆದೋಗಿದೆ, ಬೇಜಾರಾಗ್ತಾ ಇದ್ದಾರೆ. ನಾನು ತೋರಿಸ್ದೆ, ಫೀಲ್ ಆಗ್ತಾ ಇದ್ದಾರೆ. ಗಿಫ್ಟ್ ಬಂದಿತ್ತಂತೆ. ಓಕೆ, ನಾನು ತೋರಿಸ್ತೀನಿ ರೀ ಗೈಸ್. ಇದೇ ದೇವಸ್ಥಾನ ಗಣೇಶದು. ಇದು ಗಣೇಶ ಫೇಮಸ್ ಅಂತೆ. ಬನ್ನಿ ನೀವು ಒಂದ್ಸತಿ ನೋಡಿ ಗೈಸ್. ಗಂಟೆ ಗಣೇಶ ಅಂತಾನೆ ಹೆಸರು. ಗಣೇಶ ಹೆಸರು ಗಂಟೆ ಗಣೇಶ ಇದು ಅಂತ. ಇಲ್ಲೂ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಆ್ಯಂಡ್ ನೀವು ಇಲ್ಲಿ ಗಂಟೆ ಎಲ್ಲ ಇಲ್ಲಿ ಕಟ್ಟಿದಾರಲ್ಲ, ನೀಡ್ಕೊಂಡು ಹೋದರೆ ಅದು ಆಗುತ್ತಂತೆ. ನೀವು ಇಲ್ಲಿ ಏನಾದರೂ ಬೇಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಅದಾಗಿದ್ರೆ ಇಲ್ಲಿ ಬಂದು ಕಟ್ಬೋದು. ಸೊ ಇದೊಂದು ಚೆನ್ನಾಗಿದೆ. ಇಲ್ಲಿ ಬಂದು ಹೋಗಿ, ಫೇಮಸ್ ಅಂತ ಇದು ಗಣೇಶ ಟೆಂಪಲ್ಲು. ಚೆನ್ನಾಗಿದೆ ಗೈಸ್. ಇವಾಗ ಗಣಪತಿನ ನೋಡಾಯಿತು. ಇವಾಗ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ನಾವು ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ. ಇನ್ನೂ ನಾವು ಮನೆಗೆ ಹೋಗೋಷ್ಟೊತ್ತಲ್ಲೇ ನೈಟ್ ಆಗುತ್ತೆ. ಇವತ್ತು 10 ಇಲ್ಲ 11 ಆಗುತ್ತೆ. ಅಲ್ಲಿ ಲೆಟ್ಸ್ ಗೋ ಗೈಸ್. ನಾವು ಫೈನಲಿ ಇವಾಗ ಕುಕ್ಕೆ ಟೆಂಪಲ್ಗೆ ಬಂದಿದ್ದೀವಿ. ನೋಡಿಸ್ತೀನಿ. ನೀವು ಬನ್ನಿ ಗೈಸ್, ಚೆನ್ನಾಗಿದೆ ಟೆಂಪಲ್ ಎಲ್ಲ. ಫೈನಲಿ ಎಲ್ಲ ಮುಗೀತು ಗೈಸ್. ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ. ಇದು ನಮ್ಮ ಅಮ್ಮ ನನಗೆ ಕೊಡಿಸಿದ್ದು ಇದು ಮತ್ತು ಆ್ಯಂಡ್ ದಾರ, ಕೈಗೆ ದಾರ, ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಚೆನ್ನಾಗಿದೆ ಎಲ್ಲ ಟೆಂಪಲ್ ಎಲ್ಲ. ನೀವು ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್. ನಾವು ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀವಿ ಸಕಲೇಶ್ಪುರಕ್ಕೆ. ಎಷ್ಟು ಚೆನ್ನಾಗಿದೆ ರೋಡೆಲ್ಲ. ಇವಾಗ ಇವರೆಲ್ಲ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಕುಡ್ದು ಲೆಟ್ಸ್ ಗೋ ಟು ಬ್ಯಾಂಗ್ಳೂರ್. ಇನ್ನು 6 hours ಆಗುತ್ತೆ. ಇವಾಗ ಆಲ್ರೆಡಿ 6:20 ಆಗಿದೆ ಟೈಮು. ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲೇ 10 ಇಲ್ಲ 9 o'clock ಆಗುತ್ತೆ. ನೆನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ. ನಾನು ಫುಲ್ ಟಯರ್ಡ್ ಆಗಿದೆ. ಸೊ ನನ್ನ ಮನೆಗೆ ಬಂದಿದ್ದು ನೈಟ್ 11:30 ಆಯಿತು. ಸೊ ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲೇ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.